ಮಾಡ್ತಿದ್ದೀರಿ ಇಲ್ಲಿ? ಮುಚ್ಚೆ ಬಾಯ್, ನನಗೆ ಮಾಡಕ್ಕೇನು ಬೇರೆ ಕೆಲಸ ಇಲ್ಲ, ಅದಕ್ಕೆ ಯಾವನೊಬ್ಬನಿಗೆ ಕರೆದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನನ್ನ ಇಲ್ಲಿ ಕಟ್ಟಾಕಪ್ಪ ಅಂತ ಹೇಳ್ದೆ. ಹೇಳೋದು ನೋಡು. ಏನು ಕಣ್ಕೊಂಡ್ ಬಿಟ್ಕೊಂಡು ನೋಡ್ತಿದ್ಯಾ? ನೀನು ನಿಮ್ಮ ಅತ್ತೆ ಸೇರ್ಕೊಂಡು ಮಾಡ್ತಿರೋ ನಾಟಕ ನನ್ಗೇನು ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ನಾಟಕನ? ಏನ್ ನಾಟಕ? ಹೇ ಮುಚ್ಚೆ ಬಾಯ್, ನೀನೇ ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಗಂಡನ್ ಬಿಟ್ಟು ತಂಗಿ ಮದ್ವೆ ಎಲ್ಲ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ನೋಡ್ತಾ ಇರು, ತಾಂಡವ ಪವರ್ ಏನು ಅಂತ ತೋರಿಸ್ತು. ತಾಂಡವರೇ, ಗಂಡನ್ ಬಿಟ್ಟು ಮದ್ವೆ ಎಲ್ಲ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಎಸ್ ಸರ್, ಹಾ ಖಂಡಿತ ಮಾಡ್ಕೊಡ್ತೀನಿ. ಹಲೋ ವೈಷ್ಣವ್. ಹಾಯ್ ಆದಿಯವರೇ, ಹೇಗೆ ನಡೀತದೆ ಮದ್ವೆ ಪ್ರಿಪ್ರೇಷನ್ಸ್ ಎಲ್ಲ? ಪರವಾಗಿಲ್ಲ, ನಡೀತಾ ಇದೆ. ಎಷ್ಟೇ ಪ್ರಿಪ್ರೇಷನ್ ಆಗಿದ್ರು ಲಾಸ್ಟ್ ಮಿನಿಟ್ ಚೇಂಜಸ್ಗೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ? ಹಾ ಹೌದು. ನಾನು ಯೂಶಲಿ ಸಾಂಗ್ಸ್ ಕೇಳೋದು ತುಂಬಾ ರೇರು, ಬಟ್ ಕೇಳಿದಾಗೆಲ್ಲ ಅದರಲ್ಲಿ ನೀವು ಕಂಪೋಸ್ ಮಾಡಿರೋ ಒಂದಷ್ಟು ಸಾಂಗ್ಸ್ನ ಕೇಳ್ತೀನಿ. ಯು ಸಿಂಗ್ ವೆರಿ ವೆಲ್. ಥ್ಯಾಂಕ್ ಯು ಸೋ ಮಚ್. ವೈಷ್ಣವ್, ನನಗೆ ನೀವು ಭಾಗ್ಯ ರಿಲೇಟಿವ್ ಅಂತ ಗೊತ್ತೇ ಇರಲಿಲ್ಲ. ಅವ್ರ ತಂಗಿ ಮಹಾಲಕ್ಷ್ಮಿ, ಸಾರಿ ಲಕ್ಷ್ಮಿನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡಿದ್ದು. ಅವರೇ ಮುಂದೆ ನಿಂತು ನಮ್ಮ ಮದುವೆ ಮಾಡಿಕೊಟ್ಟಿದ್ದು. ಶಿ ಇಸ್ ಎ ಜೆಮ್ ಆಫ್ ಎ ಪರ್ಸನ್. ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ನನ್ನ ಅತ್ತಿಗೆ. ಅವ್ರಿಗೆಷ್ಟೇ ಕಷ್ಟ ಬಂದ್ರು ಏನೇ ಆಗ್ಲಿ ಇನ್ನೊಬ್ರು ಮುಂದೆ ಕೈ ಚಾಚಲ್ಲ ಅವರು. ಇನ್ಫ್ಯಾಕ್ಟ್ ನಾನೇ ಎಷ್ಟೋ ಸಲ ಕೇಳಿದ್ದೀನಿ, ಅದಕ್ಕೆ ಏನಾದರೂ ಹೆಲ್ಪ್ ಬೇಕಿದ್ರೆ ಹೇಳಿ ಅಂತ. ಬಟ್ ಅವ್ರು ಏನೇ ಆದ್ರೂ ಹೆಲ್ಪ್ ಕೇಳಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಪಟ್ಕೋತಾರೆ. ನೋಡಕ್ ಹೋದ್ರೆ ನಾನು ಅವ್ರ ತಂಗಿ ಗಂಡ, ಇಲ್ಲಿವರೆಗೂ ಒಂದು ಹೆಲ್ಪ್ ಕೂಡ ನನ್ನ ಹತ್ರ ಅವ್ರು ಕೇಳಿಲ್ಲ. ಅಷ್ಟು ಸ್ವಾಭಿಮಾನಿ. ಎಲ್ರು ನನ್ನ ಅತ್ತಿಗೆ ತರ ಇರೋ ಚಾನ್ಸೇ ಇಲ್ಲ. ನೋಡಿ, 100 ವರ್ಷ ನಮ್ಮ ಅತ್ತಿಗೆಗೆ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ, ಅವ್ರದ್ದೇ ಫೋನ್ ಬರ್ತಿದೆ. ಸಾರಿ ಬ್ರದರ್, ಹ್ಯಾವ್ ಟು ಗೋ ನೌ. ಪ್ಲೀಸ್. ಶೋರ್. ಯಾ, ಥ್ಯಾಂಕ್ ಯು. ಹಲೋ. ಏನಾಗ್ತಿದೆ ಇಲ್ಲಿ? ನಾನು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ. ನಾನು ಆ ಭಾಗ್ಯ ತುಂಬ ಗ್ರೀಡಿ ಅಂದ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಸ್ವಾಭಿಮಾನಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ನಿಜ, ಯಾವುದು ಸುಳ್ಳು ಒಂದು ಗೊತ್ತಾಗ್ತಿಲ್ಲ. ಅಲ್ಲ, ನಾನೇನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಾ? ಭಾಗ್ಯ ಎಲ್ಲ ಹೋದ್ಲು? ಭಾಗ್ಯ ಇವನ್ ಎಲ್ಲಿ ಹೋದ? ಮನೆ ಹಾಳ. ಭಾಗ್ಯ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಿ? ಅದು ತಾಂಡವ್ ಅವ್ರು ಕಾಣಿಸ್ತಾ ಇಲ್ಲ ಅಂತಾನ ಅತ್ತೆ, ನಾನೇ ಅವ್ರು ಕಟ್ಬಿಡಿಸ್ತೆ. ಭಾಗ್ಯ ಏನ್ ಹೇಳ್ತಿದ್ಯಾ? ಯಾಕೆ ಹೀಗ್ ಮಾಡಕ್ ಹೋದೆ ನೀನು? ಈಗ ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಏನ್ ಮಾಡ್ಲಿ? ತಪ್ಪು ಮಾಡ್ದೆ ನೀನು ಭಾಗ್ಯ. ಈ ಮನೆ ಹಾಳ ಆ ಕಾಮತ್ ಸರ್ ಹತ್ರ ಏನಾದ್ರು ಹೋಗಿ ಹೇಳ್ತಾನೋ ಏನೋ. ದೇವ್ರೇ ಬಲ್ಲ. ಏನಮ್ಮ ನೀನು? ಅತ್ತೆ ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಅವ್ರನ್ನ ಯಾಕಲ್ಲಿ ಕಟ್ಟಾಕಿದ್ರಿ? ಮುಂದೆಣ್ಣ ಕಣ್ ಬಿಡಿಸ್ಕಿದ್ರೆ ಚಾಕ್ಲೇಟ್ ಕೊಡ್ಬೇಕು. ಬ್ರೋ ತಾತ, ನೀವು ಚಾಕ್ಲೇಟ್ ತಿನ್ನೋ ಹಾಗಿಲ್ಲ. ಕಿಶನ್ ಚಿಕ್ಕಪ್ಪ ಹೇಳಿದಾರೆ, ನೀವು ಚಾಕ್ಲೇಟ್ ತಿಂದ್ರೆ ನಂಗೆ ಹೇಳು ಅಂತ. ನೋಡೋದು ಇದೇನು, ನಿಮ್ಮಿಬ್ರಲ್ಲಿ ಯಾರು ಸೋಲ್ತಾನೆ ಇಲ್ಲ. ಈಗ ನೋಡು, ಒಬ್ರು ಸೋಲ್ತಾರೆ. ಡಂಕ್ ನಕ್ 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 ಡಂಕ್ ನಕ್ 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 ಡಂಕ್. ಅದೇಂಗೋ ಚೀಟಿಂಗ್ ಆಗುತ್ತೆ. ನೀವು ಡಂಕ ನಕ್ಕಡ ನಕನ ಅಂತ ಹೊಡಿಯಕ್ ಬಂದ್ರೆ ನನ್ ಭಯ ಪಡ್ಕೊಂಡು ಕಣ್ಣು ಮುಚ್ಕೊಂಡ್ಬಿಟ್ಟೆ. ಕಣ್ಣು ಮಿಟುಕಿಸಬಾರ್ದು ಅಂತ ಇದೆಯಾ ಹೊರತು ಇದೆಲ್ಲ ಎಲ್ಲ ರೂಲ್ಸ್ ಅಲ್ಲಿ ಇದೆ ಏನಮ್ಮ? ಇಲ್ಲ ಬ್ರೋ ತಾತ, ನೀವೇ ಕರೆಕ್ಟ್. ಈ ತರ ರೂಲ್ಸ್ ಇರ್ಲಿಲ್ಲ. ಇಲ್ಲ ನೀವೇ ಚೀಟಿಂಗ್ ಮಾಡಿದ್ದು. ಅಂಪೈರ್ ಅಕ್ಕ ಕೇಳು. ಹೌದೌದು ಬ್ರೋ ತಾತ, ನೀವು ತುಂಬಾ ಮೋಸ ಮಾಡಿದ್ರಿ. ಬಂದು ಚಾಕ್ಲೇಟ್ ನಲ್ಲಿ ಮುಕ್ಕೋಲ್ವಾಗ ನಿನಗೆ ತನ್ಮಯ್, ನೀನೇ ಸೋತಿದ್ದು. ಕೊಡು ಚಾಕ್ಲೇಟ್. ನಾನ್ ಕೊಡಲ್ಲ, ಇವರೇ ಚೀಟರ್. ಬ್ರೋ ತಾತ, ನೀವೇ ಚೀಟರ್. ಅದೆಲ್ಲ ಇಲ್ಲ. ಗೇಮ್ ರೂಲ್ಸ್ ಏನಿತ್ತು, ಯಾರು ಕಣ್ಮಿಟಕ್ಸ್ತಾರೋ ಅವ್ರು ಸೋಲ್ತಾರೆ ಅಂತ. ನೀನ್ ಕಣ್ಮಿಟಕ್ಸಿದ್ಯಾ? ಕೊಡು ಚಾಕ್ಲೇಟ್. ಏನನ್ ಕೊಡಲ್ಲ.